ಪ್ರೀಸ್ಲಾಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಿರತಕ್ಕಂಥ ಈ ಅವಕಾಶಕ್ಕಾಗಿ ನನ್ನ ಮೊದಲಾಗಿ ಕರ್ತನಿಗೆ ವಂದನೆ ತಿಳಿಸುವನಾಗಿದ್ದೀನಿ. ವಿಶೇಷವಾಗಿ ನಾವು ಒಂದೊಂದು ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಹಾಲೆಲೂಯಾ, ದೇವರು ಒಳ್ಳೆಯವರಾಗಿದ್ದಾರೆ. ಹಾಲೆಲೂಯಾ. ಸೊ ನಮ್ಮ ಜೀವಿತದಲ್ಲಿ ಆತನು ಮಾಡಿದ ಉಪಕಾರಗಳನ್ನು, ಆತನ ಮಾಡಿದ ಅದ್ಭುತಗಳನ್ನು ನಾವು ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಹಾಲೆಲೂಯಾ. ದೇವರ ಅದ್ಭುತವಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯಕ್ಕೆ ಹೋಗೋಣ. ಮೊದಲಾಗಿ ಕರ್ತನಿಗೆ ನಾನು ಸ್ತೋತ್ರ ಹೇಳ್ತೀನಿ ಮತ್ತು ಕೊಟ್ಟಿರ್ತಕ್ಕಂಥ ಎಲ್ಲ ದೈವ ಜನರಿಗೂ, ನನ್ನ ಎಲ್ಲ ಘನ ಸೇವಕರಿಗೆ ನಾನು ವಂದನೆ ತಿಳಿಸ್ತಾ ಒಂದು ಚಿಕ್ಕದಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಪ್ರೀತಿ ಮತ್ತು ಕೃಪೆ ಐಶ್ವರ್ಯದಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನಾದ ಯೇಸುವೇ, ನಿನ್ನ ಪರಿಶುದ್ಧ ನಾಮಕ್ಕೆ ವಂದನೆ ರಾಜ. ಯೇಸಪ್ಪ, ಈ ಸಮಯದಲ್ಲಿ ಕರ್ತನೆ ಯೇಸಪ್ಪ, ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ವಾಕ್ಯದಲ್ಲಿ ಯೇಸುವೇ ಇರತಕ್ಕಂಥ ರಹಸ್ಯಗಳನ್ನು ರಾಜಸಪ್ಪ ನಮಗೆ ತಿಳಿಯಪಡಿಸಿ ರಾಜ. ಯೇಸಪ್ಪ, ಈ ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ಒಂದು ಮಾರ್ಪಾಟು ಉಂಟಾಗುವಾಗೆ ಕರ್ತನೆ ಯೇಸಪ್ಪ, ನಿನ್ನನ್ನು ಸ್ತುತಿಸುವಾಗೆ, ನಿನ್ನನ್ನು ಕೊಂಡಾಡುವಾಗೆ ರಾಜ. ಯೇಸುವೇ, ನಿನ್ನ ಹೆಚ್ಚಾಗಿ ನಿನ್ನ ನಾಮ ಘನಪಡಿಸುವಾಗೆ ರಾಜ. ನೀನು ಪ್ರತಿಯೊಬ್ಬರು ನೀನು ಬಲಪಡಿಸಿ ರಾಜ. ನಿನ್ನ ಪರಿಶುದ್ಧಾತ್ಮರ ಶಕ್ತಿ ರಾಜ ಎಲ್ಲರನ್ನ ಆವರಿಸಿಕೊಳ್ಳಲಿ ಕರ್ತನ. ಹೌದು ರಾಜ, ಅದ್ಭುತವಾಗಿ ನೀನು ಅತಿಶಯವಾಗಿ ನಡೆಸಿ ರಾಜ. ಯೇಸಪ್ಪ, ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗಲೇ ಯೇಸುವೇ ನಿನ್ನ ರಹಸ್ಯಗಳನ್ನು ತಿಳಿಯಪಡಿಸಿ ರಾಜ. ನಿನ್ನ ಕೃಪಾಸ್ತ ಇದ್ದು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 42ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಹಲ್ಲೆಲೂಯಾ. ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು, ರಾತ್ರಿ ವೇಳೆಯಲ್ಲಿ ಆತನ ಕೀರ್ತನೆ ನನ್ನಲ್ಲಿರುವುದು. ನನ್ನ ಜೀವಧಾರಕನಾದ ದೇವರನ್ನು ಪ್ರಾರ್ಥಿಸುವನು. ಹಲ್ಲೆಲೂಯಾ. ಸೊ ದೇವರು ಈ ವಾಕ್ಯಕ್ಕೆ ಅನುಗುಣವಾಗಿ ನಾನೊಂದು ಶೀರ್ಷಿಕೆ ಟೈಟ್ಲ್ ಈ ರೀತಿಯಾಗಿ ನಾನು ಕೊಡ್ತೀನಿ. ದೇವರು ಎಲ್ಲ ಸಮಯದಲ್ಲಿ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನೇ ಎಂಬುದಾಗಿ. ಹಲ್ಲೆಲೂಯಾ. ಸೊ ದೇವರು ಎಲ್ಲ ಸಮಯದಲ್ಲಿ ಸ್ತುತಿ ಸ್ತೋತ್ರಕ್ಕೆ ಆತನ ಯೋಗ್ಯನೆಂಬುದಾಗಿ. ಸೊ ಈ ಒಂದು ಟೈಟ್ಲಲ್ಲಿ ನಾನು ಓದಿರ್ತಕ್ಕಂಥ ವಾಕ್ಯ ಭಾಗದಲ್ಲಿ ನಾವು ದೇವರನ್ನು ಧ್ಯಾನಿಸೋಣ. ಹಲ್ಲೆಲೂಯಾ. ಆತನು ಸರ್ವಶಕ್ತನಾದ ದೇವರು. ಆತನು ಭೂಮಿಯನ್ನು, ಆಕಾಶವನ್ನು, ಸರ್ವವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರು ಆಗಿರುವಾಗ, ಎಲ್ಲದಕ್ಕಿಂತ ಹೆಚ್ಚಾಗಿ ಆತನು ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿರುವಾಗ ಆತನನ್ನು ಸ್ತುತಿಸುವುದು ಬಹಳ ಶ್ರೇಷ್ಠವಾದ ಒಂದು ಕಾರ್ಯವಾಗಿದೆ. ಹಲ್ಲೆಲೂಯಾ. ಆತನನ್ನು ಸೃಷ್ಟಿಸುವುದಕ್ಕೂ ಆತನನ್ನು ಆರಾಧಿಸುವುದು ದೇವರಿಗೆ ಬಹಳ ಇಷ್ಟ ಎಂಬುದಾಗಿ. ದೇವರು ನಾವು ಸಲ್ಲಿಸ್ತಕ್ಕಂಥ ಯಾವ ಯಜ್ಞಗಳಿಗೆ ಆತನ ಇಷ್ಟಪಡುವುದಿಲ್ಲ. ಈ ಲೋಕದ ರೀತಿಯಾದ ಯಾವುದೋ ಬಲಿಗಳನ್ನು ದೇವರು ಇಷ್ಟಪಡುವುದಿಲ್ಲ. ಆತನು ಇಷ್ಟಪಡುವುದು, ಆತನು ಮೆಚ್ಚುವುದು ಸ್ತುತಿ ಸ್ತೋತ್ರ ಆರಾಧನೆ ಆತನಿಗೆ ಇಷ್ಟವಾಗಿದೆ. ಹಲ್ಲೆಲೂಯಾ. ಆದರೆ ಸ್ತುತಿ ಸ್ತೋತ್ರಕ್ಕೆ ಆರಾಧನೆಗೆ ಯೋಗ್ಯನಾಗಿರುವ ದೇವರು, ಸೊ ದೇವರ ವಾಕ್ಯ ಇಲ್ಲಿ ಹೇಳ್ತದ, ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು ಎಂಬುದಾಗಿ. ಸೊ ಮೊದಲ ಒಂದು ಕೀರ್ತನೆ 42ನೇ ಅಧ್ಯಾಯ 8ನೇ ಭಾಗದ ಒಂದು ಮೊದಲ ಭಾಗದಲ್ಲಿ ಈ ರೀತಿ ಹೇಳ್ತದ, ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ಅನುಗ್ರಹಿಸುವನು ಎಂಬುದಾಗಿ. ಸೊ ಕರ್ತನು ಪ್ರೀತಿಯನ್ನು ನಮ್ಮನ್ನು ಪ್ರೀತಿಸದಿದ್ದರೆ, ಜೀವ ಸ್ವರೂಪನಾದ ದೇವರು ನನ್ನನ್ನು ನಿನ್ನನ್ನು ಪ್ರೀತಿಸದಿದ್ದರೆ ಇವತ್ತು ನಮಗೆ ರಕ್ಷಣೆ ಸಿಗ್ತಾ ಇರಲಿಲ್ಲ. ಹಲ್ಲೆಲೂಯಾ. ಆತನು ನನ್ನನ್ನು ನಿನ್ನನ್ನು ಪ್ರೀತಿಸಿದ್ದಾರೆ. ಸೊ ನಾವು ಚಿಂತಿಸುವುದಾದರೆ ನಾವು ಯಾವುದಕ್ಕೆ ಯೋಗ್ಯರಿಲ್ಲ, ನಮ್ಮಲ್ಲಿ ಯಾವ ಸ್ಥಾನಮಾನಗಳಿಲ್ಲ. ಆದರೂ ಸಹಿತವಾಗಿ ಕರ್ತನು ನನ್ನನ್ನು ನಿನ್ನನ್ನು ಪ್ರೀತಿಸಿದ್ದಾನೆ. ಹಲ್ಲೆಲೂಯಾ. ಆತನು ಪ್ರೀತಿ ಸ್ವರೂಪಿ ಎಂಬುದಾಗಿ. ಆತನ ಹೆಸರು ಏನು ಹೇಳ್ತದ? ಆತನು ಪ್ರೀತಿ ಸ್ವರೂಪಿ ಎಂಬುದಾಗಿ. ಆತನು ಯಾವ ರೀತಿಯಾಗಿ ನನ್ನನ್ನು ನಿನ್ನನ್ನು ಪ್ರೀತಿಸಿದ ಎಂಬುದಾಗಿ ನೋಡುವಾಗ, ಆತನು ಆ ಘೋರವಾದ ಸಿಲುಬೆಯಲ್ಲಿ, ಹಲ್ಲೆಲೂಯಾ, ಆ ಘೋರವಾದ ಸಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟು, ತನ್ನ ಪ್ರಾಣವನ್ನೇ ಕೊಟ್ಟು ನನ್ನನ್ನು ನಿನ್ನನ್ನು ಪ್ರೀತಿ ಮಾಡ. ಒಂದು ವೇಳೆ ಆತನ ಪ್ರಾಣ ಕೊಡದಿದ್ದು ಇದ್ದರೆ, ಆತನು ಆ ಸಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡದೇ ಇದ್ದರೆ ನನಗೆ ನಿನಗೆ ಇವತ್ತು ರಕ್ಷಣೆ ಇರ್ತಾ ಇರಲಿಲ್ಲ ಎಂಬುದಾಗಿ. ಸೊ ದೇವರು ಪ್ರೀತಿ ಮಾಡುವಾಗ, ಹಲ್ಲೆಲೂಯಾ, ಸೊ ದೇವರು ತನ್ನ ಪ್ರಾಣವನ್ನೇ ಸಮರ್ಪಿಸಿ ನನಗಾಗಿ ನಿನಗಾಗಿ ಪ್ರಾಣ ಕೊಟ್ಟಿರುವಾಗ, ಆ ಘೋರವಾದ ಸಿಲುಬೆಯಲ್ಲಿ ಎಲ್ಲವನ್ನು ಆತನು ಸಹಿಸಿಕೊಂಡಿರುವುದು ನಾನು ನೀನು ಆತನನ್ನು ಸ್ತುತಿಸಬೇಕಾಗಿದೆ. ಹಲ್ಲೆಲೂಯಾ. ಸೊ ದೇವರನ್ನು ನಾವು ಸ್ತುತಿಸಬೇಕಾಗಿದೆ, ಕರ್ತನನ್ನು ಸ್ತುತಿಸಬೇಕಾಗಿದೆ, ಕರ್ತನಿಗೆ ನಾವು ಸ್ತುತಿ ಸ್ತೋತ್ರ ಯಜ್ಞಗಳನ್ನು ಸಲ್ಲಿಸಬೇಕಾಗಿದೆ. ಒಂದು ವೇಳೆ ಆತನು ಪ್ರೀತಿಸದಿದ್ದರೆ
ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿಸದಿದ್ದರೆ, ಇವತ್ತು ನಮಗೆ ರಕ್ಷಣೆ ಸಿಗದಿದ್ದರೆ ನಮ್ಮ ಜೀವಿತವು ಹೇಗಾಗಿರುತ್ತೆ ಎಂಬುದಾಗಿ, ಎಲ್ಲದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆ ನಿತ್ಯವಾದ ರಾಜ್ಯ ನನಗೆ ಮತ್ತು ನಿನಗೆ ಸಿಗುತ್ತಾ ಇರಲಿಲ್ಲ. ಕರ್ತನು ಪ್ರೀತಿಸುವಾಗಲೇ, ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿಸುವಾಗಲೇ ಆ ನಿರೀಕ್ಷೆ, ದೊಡ್ಡ ನಿರೀಕ್ಷೆ ನಮ್ಗೆ ಏನಿದೆ, ಒಂದು ಪರಲೋಕವನ್ನು ನಿರೀಕ್ಷೆ ದೇವರು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಕೊಟ್ಟಿದ್ದಾರೆ? ಆತ ನಮ್ಮನ್ನು ಪ್ರೀತಿಸುವಾಗಲೇ. ದೇವರ ವಾಕ್ಯ ಹೇಳ್ತದ, ಯವನು ಹಗಲಿನ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸಿದ, ಆತನ ಪ್ರೀತಿ ನಮಗೆ ಕೊಟ್ಟಿರುವಾಗ ನನಗೆ ನಿನಗೆ ಇವತ್ತು ದೇವರು ರಕ್ಷಣೆ ಕೊಟ್ಟಿದ್ದಾರೆ. ಹಾಲೆಲೂಯಾ. ಆ ರಕ್ಷಣೆ ಸಿಕ್ಕಿರುವಾಗ ಆತನ ನಾವು ಸ್ತುತಿಸಬೇಕಾಗಿದೆ, ಆತನ ಕೊಂಡಾಡಬೇಕಾಗಿದೆ, ಆತನ ಮಾಡುವ ಉಪಕಾರಗಳು ನೆನೆಸು ನಾವು ಕೃತಜ್ಞತೆ ಉಳ್ಳ ಹೃದಯದಿಂದ ಆತನಿಗೆ ಸ್ತೋತ್ರ ಹೇಳಬೇಕಾಗಿದೆ. ಹಾಲೆಲೂಯಾ. ದೇವರ ವಾಕ್ಯ ಅಲ್ಲಿ ಹೀಗೆ ರೀತಿ ಹೇಳಿದ, ರಾತ್ರಿ ವೇಳೆಯಲ್ಲಿ ಆತನ ಕೀರ್ತನೆ ನನ್ನಲ್ಲಿರುವುದು ಎಂಬುದಾಗಿ. ಕೋರಾಯರಕ್ಕೆ ಬರೆದಿರ್ತಕ್ಕಂಥ ಈ ಒಂದು ಕೀರ್ತನೆಯಲ್ಲಿ ರಾತ್ರಿ ವೇಳೆಯಲ್ಲಿ ಸಹಿತವಾಗಿ ನಾವು ಕರ್ತನನ್ನು ಸ್ತುತಿಸಬೇಕೆಂಬುದಾಗಿ, ಆತನು ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಾಗಿರುವಾಗ ಎಲ್ಲ ಸಮಯದಲ್ಲಿ ಆತನಿಗೆ ನಾವು ಸ್ತುತಿ ಸ್ತೋತ್ರ ಸಲ್ಲಿಸಬೇಕು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿಯ ದಿನದ 24 ಗಂಟೆಗಳಲ್ಲಿ, ದೇವರ ದಿನದ 24 ಗಂಟೆಗಳಲ್ಲಿ ಕರ್ತನಿಗೆ ನಾವು ಸ್ತೋತ್ರ ಹೇಳಬೇಕೆಂಬುದಾಗಿ, ನಾವು ಕೆಲಸ ಮಾಡ್ತಾ ಇದೀವ ಅವಾಗ ಸ್ತೋತ್ರ 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 ಹೇಳ್ತೇವೆ, ನಾವು ಕೆಲಸ ಮಾಡಬೇಕೆಂಬುದಾಗಿ. ನಾವು ನಮ್ಮ ಜೀವಿತದಲ್ಲಿ ನಾವು ಏನೇ ಮಾಡಲಿ ನಮ್ಮ ಮನಸ್ಸಿನಲ್ಲಿ ಆತನಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಯಾವಾಗಲೂ ಇರಬೇಕೆಂಬುದಾಗಿ. ರಾತ್ರಿ ವೇಳೆಯಲ್ಲಿ ಒಂದು ಇಮೇಜ್ ಮಾಡಿಕೊಳ್ಳಿ ನೀವು. ಒಂದು ಜಸ್ಟ್ ಇಮೇಜ್, ಈಗಿರ್ತಕ್ಕಂಥ ಸಮಯ, ಉದಾಹರಣೆಗೆ ಸಮಯ 6 ಗಂಟೆ ಬೆಳಗ್ಗೆ ಆಗಿರುವುದಾದರೆ, ಬೆಳಗಿನ ಜಾವದಲ್ಲಿ ಈ ನಮ್ಮ ದೇಶದಲ್ಲಿ ನಾವಿರ್ತಕ್ಕಂಥ ಸ್ಥಳ 6 ಗಂಟೆ ಆಗಿರುವುದಾದರೆ, 6 ಗಂಟೆ ನಾವು ದೇವರನ್ನ ಕರ್ತನ ಸ್ತುತಿಸ್ತೀವಿ. ಯಾಕಂತೇಳಿ ಆಲ್ಮೋಸ್ಟ್ ಆಲ್ ಬೆಳಗಿನ ಜಾವದಲ್ಲಿ ಎಲ್ಲ ಕ್ರೈಸ್ತರು, ಎಲ್ಲ ದೇವರ ಮಕ್ಕಳು, ದೇವರ ಆರಿಸಿಕೊಂಡಿರ್ತಕ್ಕಂಥ ಜನಾಂಗ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತದೆ ಎಂಬುದಾಗಿ. ಆಲ್ಮೋಸ್ಟ್ ಆಲ್ ದೇವರ ಮಕ್ಕಳು ಬೆಳಗಿನ ಜಾವದಲ್ಲಿ ತಮ್ಮ ದಿನನಿತ್ಯದ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ಕರ್ತನ ಪಾದದಲ್ಲಿ ಬಿದ್ದು ಆತಗೆ ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಅದೇ ರೀತಿಯಾಗಿ ಮಧ್ಯಾಹ್ನ ಮಾಡ್ತಾರ, ಆಗಲಿ ನಂತರ ರಾತ್ರಿ ಮಾಡ್ತಾರೆ. ರಾತ್ರಿ 10 ಗಂಟೆ ಮೇಲೆ, 12 ಗಂಟೆ ಮೇಲೆ ಯಾರು ಮಾಡ್ತಾರ ಸ್ತುತಿ ಸ್ತೋತ್ರ? ಖಂಡಿತ ಆತನಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಲ್ಪಡ್ತದೆ. ಯಾವ ರೀತಿಯಾಗಿ ನೋಡುವಾಗ, ನಮಗೆ ಇಲ್ಲಿ 10 ಗಂಟೆ ಆಗಿರುವಾಗ ಅಮೇರಿಕದಲ್ಲಿ ಬೆಳಿಗ್ಗೆ 10 ಗಂಟೆ ಆಗಿರ್ತದ. ಅದೇ ಜೀವ ಸ್ವರೂಪನಾದ ದೇವರು ಎಂಬುದಾಗಿ, ಕರ್ತನು ಸೃಷ್ಟಿಕರ್ತನಾದ ದೇವರಿಗೆ ಯಾವಾಗಲೂ ಸ್ತುತಿ ಸ್ತೋತ್ರ ಹೋಗ್ತಾ ಇರ್ತದ ಅತ್ತಗ. ನಮ್ಮ ಶೆಡ್ಯೂಲು 10 ಗಂಟೆ 12 ಗಂಟೆ ಆಗ್ತದ ಕ್ಲೋಸ್. ನಾವು 12 ಗಂಟೆ ಎಲ್ಲ ಮಲ್ಕೊಂಡ್ಬಿಡ್ತೀವ, 10 ಗಂಟೆ ಎಲ್ಲ. ಆದರೆ ನಾವು ಮಲ್ಕೊಳ್ಳುವಾಗ ಬೇರೆ ಒಂದು ದೇಶದಲ್ಲಿ ಕರ್ತನಿಗೆ ಸ್ತೋತ್ರ ಸಲ್ಲಿಸಿದೆ ಎಂಬುದಾಗಿ, ಆತನಿಗೆ ಮಹಿಮೆ ಸಲ್ಲಿಸಿದೆ ಎಂಬುದಾಗಿ. ಕರ್ತನಿಗೆ ಎಲ್ಲ ಸಮಯದಲ್ಲಿ ಆತನಿಗೆ ಸ್ತೋತ್ರ ಹೇಳ್ತಾ ಇರ್ತದೆ ಎಂಬುದಾಗಿ. ಸೃಷ್ಟಿ ಮಾಡುವಾಗ ದೇವರು ಸೂರ್ಯನನ್ನು ಚಂದ್ರನನ್ನು ಸೃಷ್ಟಿ ಮಾಡುವಾಗಲೇ ಕರ್ತನು ಅದ್ಭುತವಾಗಿ ಆಶ್ಚರ್ಯಕರವಾಗಿ ಸೃಷ್ಟಿ ಮಾಡಿದ್ದಾರೆ. ಒಂದು ಉದ್ದೇಶ ಇಟ್ಟುಕೊಂಡು ಎಲ್ಲ ಕ್ಷಣದಲ್ಲೂ ದಿನದ 24 ಗಂಟೆಗಳಲ್ಲಿ ಕರ್ತನಿಗೆ ಸ್ತೋತ್ರ ಸಲ್ಲಿಸೋದಕ್ಕಾಗಿ. ಹಾಲೆಲೂಯಾ. ಎಲ್ಲ ದೇಶಗಳು ನೋಡ್ತೀರ ನೀವು, ಎಂಟರ್ ದಿ ವರ್ಲ್ಡ್, ಈ ವಿಶ್ವವನ್ನೇ ಒಂದು ಸಾರಿ ನಾವು ಯೋಚಿಸುವಾಗ ಆಲ್ಮೋಸ್ಟ್ ಎಲ್ಲ ಕಡೆ, ಎಲ್ಲ ಕಂಟ್ರೀಸ್ಗಳಲ್ಲಿ, ಎಲ್ಲ ದೇಶಗಳಲ್ಲಿ ಕರ್ತನ ನಾಮ ಮಹಿಮೆ ಹೊಂದುತ್ತದೆ ಎಂಬುದಾಗಿ. ನಮ್ಮ ದೇಶ ಎಲ್ಲ ಬೇರೆ ದೇಶಗಳಲ್ಲಿ ನೋಡುವಾಗ ಹೆಚ್ಚಾದ ದೈವ ಜನರು ಉಂಟು, ಹೆಚ್ಚಾದ ಕ್ರೈಸ್ತರು ಉಂಟು. ಎಲ್ಲ ವಿಧವಾದ ಕ್ರೈಸ್ತರು ಎಂಬುದಾಗಿ ಹೇಳುವುದಿಲ್ಲ ನಾನು, ಆದರೆ ಕರ್ತನಿಗಾಗಿ ಸಾಕ್ಷಿಯಾಗಿ ಕರ್ತನ ನಾಮ ಮಹಿಮೆಪಡಿಸ್ತಕ್ಕಂಥ ಕ್ರೈಸ್ತರು ಉಂಟು ಎಂಬುದಾಗಿ. ದೇವರಿಗೆ ಸ್ತುತಿ ಸ್ತೋತ್ರ ಹೇಳ್ತಕ್ಕಂಥ ದೇವರ ಮಕ್ಕಳು ಎಲ್ಲ ಕಡೆ ಉಂಟು. ನಮ್ಮ ಕರ್ನಾಟಕ, ನಮ್ಮ ದೇಶ, ಈ ಎಲ್ಲ ಕಡೆ ಸ್ತುತಿ ಸ್ತೋತ್ರ ಹೇಳ್ತಕ್ಕಂಥ ದೇವರ ಮಕ್ಕಳು ಉಂಟು ಎಂಬುದಾಗಿ. ಅದಕ್ಕೆ ಏನು ವಾಕ್ಯ ಹೇಳ್ತದ, ರಾತ್ರಿ ವೇಳೆಯಲ್ಲಿ ಆತನ ಕೀರ್ತನೆ ನನ್ನಲ್ಲಿರುವುದೆಂಬುದಾಗಿ, ನನ್ನ ಜೀವಧಾರಕನ ದೇವರನ್ನು ಪ್ರಾರ್ಥಿಸುವೆನು. ಹಾಲೆಲೂಯಾ. ಕೋರಾಯರ ಕೀರ್ತನೆ ಬರೆಯುವಾಗ ಪ್ರಾರ್ಥನೆ ಬರಿತಕ್ಕಂಥ ಕೀರ್ತನೆ ಈ ರೀತಿ ಹೇಳ್ತದ, ನನ್ನ ಜೀವಧಾರಕನಾದ ದೇವರನ್ನು ಪ್ರಾರ್ಥಿಸುವನು ಎಂಬುದಾಗಿ. ಹಾಲೆಲೂಯಾ. ಆತ ನನಗಾಗಿ ನಿನಗಾಗಿ ಜೀವವನ್ನೇ ಕೊಟ್ಟಿದ್ದಾನೆ. ಆತನು ಜೀವ ಸ್ವರೂಪನಾದ ದೇವರು. ಆತನು ಸತ್ತು ಸಮಾಧಿ ಆಗಿಲ್ಲ, ಆತನು ಪುನರುತ್ಥಾನ ಹೊಂದಿದ ದೇವರು. ಆತನು ಈ ಲೋಕದಲ್ಲಿ ನೋಡುವಾಗ ಎಲ್ಲರ ಸಾಯುವಾಗ ಅವರ ಜೀವಿತವು ಕ್ಲೋಸ್. ಮನುಷ್ಯ ಜೀವಿತದಲ್ಲಿ ಎಷ್ಟೋ
ಎಷ್ಟೋ ಸ್ವಾಮೀಜಿಗಳು ಎಷ್ಟೋ ದೊಡ್ಡದಾಗಿ ಕಾರ್ಯ ಮಾಡಿರ್ತಕ್ಕಂಥ ಅವರ ಜೀವಿತವು ನೋಡುವಾಗ, ಅವರ ಸಾಯುವಾಗ ಅಲ್ಲಿ ಕ್ಲೋಸ್ ಚಾಪ್ಟರ್. ಆದರೆ ಯೇಸು ಸ್ವಾಮಿ ಜೀವಿತ ಆ ರೀತಿ ಅಲ್ಲ. ಆತನು ಹುಟ್ಟಿದ್ದು ನಿಜ, ಆತನು ಜೀವಿಸುವುದು ನಿಜ, ಲೋಕದಲ್ಲಿ ಎಷ್ಟೋ ಅದ್ಭುತಗಳು ಅತಿಶಯಗಳು ಮಾಡಿದ ಸತ್ಯವಾಗಿವೆ. ಸೊ ಆತನು ನನಗಾಗಿ ನಿನಗಾಗಿ ಪ್ರಾಣ ಕೊಟ್ಟು, ನನ್ನ ಪಾಪಗಳಿಗಾಗಿ ನಿನ್ನ ಶಾಪಗಳಿಗೆ ಆತನ ಪ್ರಾಣ ಕೊಟ್ಟ ನಂತರ ಸೊ ಆತನು ಆ ಘೋರವಾದ ಸಿಲುವೆಯಲ್ಲಿ ತನ್ನ ಪ್ರಾಣ ಕೊಡುವಾಗ, ಮತ್ತೆ ಆತನು ಹೇಳಿದ ಹಾಗೆ, ಹಲ್ಲೆಲೂಯಾ, ಆತನು ಹೇಳಿದ ಹಾಗೆ ಮತ್ತೆ 3ನೇ ದಿನದಲ್ಲಿ ಆತನು ಎದ್ದು ಬಂದಿದ್ದೇನೆ ಎಂಬುದಾಗಿ, ಹಲ್ಲೆಲೂಯಾ. ಈ ಲೋಕದಲ್ಲಿ ಎಲ್ಲಿ ಇಲ್ಲ ಆತನು ಆ ರೀತಿಯಾದ ಒಂದು ಘಟನೆಗಳು, ಆ ರೀತಿಯಾದ ಸಾಕ್ಷಿಗಳು ಈ ಲೋಕದಲ್ಲಿ ಎಲ್ಲಿ ಸಿಗಲ್ಲ. ಆದರೆ ಯೇಸುವಿನ ಸಾಕ್ಷಿ ಈಗಲೂ ಸಹಿತವಾಗಿ ಆತನ ಸಮಾಧಿ ತೆರೆಯಲ್ಪಟ್ಟಿದೆ ಎಂಬುದಾಗಿ, ನಾವು ಡೋರ್ ಯಾವ ರೀತಿಯಾಗಿ ತೆಗೆದಿಡ್ತೀವಲ್ವಾ, ಸೊ ಅದು ಯಾವಾಗಲೂ ತೆರೆದಿರ್ತದೆ ಎಂಬುದಾಗಿ, ಯಾತಕ್ಕಾಗಿ? ಅದು ಸಾಕ್ಷಿಗಾಗಿ ಎಂಬುದಾಗಿ, ಹಲ್ಲೆಲೂಯಾ. ಸೊ ದೇವರು, ಆತನ ಜೀವ ಸ್ವರೂಪನಾದ ದೇವರು, ಆತನಿಗೆ ನಾವು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕೆಂಬುದಾಗಿ, ಆತನಿಗೆ ನಾವು ಘನಮಾನ ಮಹಿಮೆಗಳನ್ನು, ಆತನ ಮಾಡಿದ ಉಪಕಾರಗಳನ್ನು, ಆತ ಮಾಡಿದ ಅದ್ಭುತಗಳನ್ನು ನಾವು ಸ್ತೋತ್ರಗಳನ್ನು ಹೇಳ್ತಾ ಆತನಿಗೆ ಸಲ್ಲಿಸಬೇಕೆಂಬುದಾಗಿ, ಹಲ್ಲೆಲೂಯಾ. ಸೊ ಅದೇ ರೀತಿಯಾಗಿ ಯೋಬನ ಗ್ರಂಥ 35:10 ಈ ರೀತಿ ಹೇಳ್ತದ. ಸೊ 35:10 ಅಲ್ಲಿ ಯೋಬನ್ ಹೇಳ್ತಾನ. ಸೊ ಅಲ್ಲಿ ಏನು ಹೇಳ್ತಾನಂದ್ರ, ನನ್ನ ಸೃಷ್ಟಿಕರ್ತನ ದೇವರು ಎಲ್ಲಿ? ಆತನು ರಾತ್ರಿಯಲ್ಲಿ ಕೀರ್ತನೆಗಳನ್ನು ಮಾಡುತ್ತಾನಲ್ಲ, ಹಲ್ಲೆಲೂಯಾ. ಆತನಿಗೆ ರಾತ್ರಿಯಲ್ಲಿ ಸಹಿತವಾಗಿ ನಾವು ಕೀರ್ತಿಸಬೇಕೆಂಬುದಾಗಿ, ಆತನಿಗೆ ದಿನದ 24 ಗಂಟೆಗಳಲ್ಲಿ ಕೃತಜ್ಞತೆ ಸ್ತುತಿ ಸ್ತೋತ್ರಗಳು ಸಲ್ಲಿಸಬೇಕು. ಆತನು ಅದಕ್ಕೆ ಯೋಗ್ಯನಾಗಿದ್ದಾನೆ, ಹಲ್ಲೆಲೂಯಾ. ಈ ಲೋಕದಲ್ಲಿ ಎಲ್ಲಿ ಯಾವುದರಲ್ಲಿ ಯೋಗ್ಯರೆಂಬುದಾಗಿ ಸಿಗುವುದಿಲ್ಲ. ಕರ್ತನು ಯೋಗ್ಯನೇ, ಯಾಕಂದರೆ ಆತನು ಸೃಷ್ಟಿಕರ್ತನಾದ ದೇವರು ಎಂಬುದಾಗಿ. ಸೊ ಅದೇ ರೀತಿ ಇನ್ನೊಂದು ವಾಕ್ಯವನ್ನು ನೋಡೋಣ. ಕೀರ್ತನೆ 149 ವಾಕ್ಯ, ಅಲ್ಲಿ ಸಹಿತವಾಗಿ ಎಲ್ಲ ಸಮಯದಲ್ಲಿ ನಾವು ಸ್ತೋತ್ರ ಹೇಳಬೇಕೆಂಬುದಾಗಿ. ಕೀರ್ತನೆ 149. ಸೊ ದೇವರ ವಾಕ್ಯ ಹೇಳ್ತದಲ್ಲಿ, ಭಕ್ತರು ತಮಗುಂಟಾದ ಮಹಿಮೆಯಲ್ಲಿ ಇಗ್ಗಲಿ, ಹಾಸಿಗೆ ಮೇಲಿರುವಾಗಲೇ ಉತ್ಸಾಹಧ್ವನಿ ಮಾಡಲಿ ಎಂಬುದಾಗಿ. ಸೊ ಬೆಳಗಿನ ಜಾವದಲ್ಲಿ ಎದ್ದೇಳುವಾಗಲೇ ಆತನಿಗೆ ಉತ್ಸಾಹಧ್ವನಿ ಉಳ್ಳವರಾಗಿ ನಾವು ಎದ್ದು ಆತನನ್ನು ಕೀರ್ತಿಸಬೇಕು. ಸೊ ಆತನ ನಾಮ ನಾವು ಘನಪಡಿಸಬೇಕು, ಆತನಿಗೆ ನಾವು ಸ್ತುತಿ ಸ್ತೋತ್ರ ಸಲ್ಲಿಸಬೇಕು. ಸೊ ಹಾಸಿಗೆಯಲ್ಲಿ ಇರುವಾಗಲೇ ದೇವ್ರ ಕರ್ತನು ನನ್ನ ಜೀವಿತದಲ್ಲಿ ದೇವರು ಎಬ್ಬಿಸ್ತಾರೆ. ನಾನು ನಾಗರಾಜ್ ಎದ್ದೇಳೆ ಎಂಬುದಾಗಿ. ಸೊ ಆ ಸಮಯದಲ್ಲಿ ಎಬ್ಬಿಸಿಬಿಡ್ತಾರೆ ಕರ್ತನು. ಸೊ ದೇವರು ನನಗೋಸ್ಕರ ಕಾಯುವುದಿಲ್ಲ, ನಾವು ಆತನಿಗೋಸ್ಕರ ಆತನ ಪಾದದಲ್ಲಿ ಬೆಳಗಿನ ಜಾವದಲ್ಲಿ ನಾವು ಕಾಯುವವರಾಗಿರಬೇಕು, ಆತನಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವವರಾಗಿರಬೇಕು. ಇಲ್ಲಿ ದೇವ್ರ ವಾಕ್ಯ ಹೀಗೆ ಹೇಳ್ತದ, ಹಾಸಿಗೆ ಮೇಲಿರುವಾಗಲೇ ಉತ್ಸಾಹಧ್ವನಿ ಮಾಡಲೆಂಬುದಾಗಿ. ಎದ್ದ ತಕ್ಷಣ ಕರ್ತನ ನಾವು ಸ್ತುತಿಸಬೇಕು, ಹಲ್ಲೆಲೂಯಾ. ಸೊ ಆತನ ನಾವು ಘನಪಡಿಸಬೇಕು, ಆತನಿಗೆ ಸ್ತುತಿ ಸ್ತೋತ್ರ ಹೇಳುವಾಗಲೇ ಕರ್ತನು ನಮ್ಮನ್ನು ವಿಶೇಷವಾಗಿ ಆತನ ಆಶೀರ್ವದಿಸ್ತಾನೆ. ಕೊನೆಯದಾಗಿ ಮತ್ತೊಂದು ವಾಕ್ಯ ಓದಿಕೊಳ್ಳೋಣ. ಕೀರ್ತನೆ 63 6ನೇ ವಾಕ್ಯ ಓದಿಕೊಳ್ಳೋಣ. ಹಲ್ಲೆಲೂಯಾ. ನಾನು ಹಾಸಿಗೆ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತೇನೆ ಎಂಬುದಾಗಿ, ಹಲ್ಲೆಲೂಯಾ. ಸೊ ಇಲ್ಲಿ ವಾಕ್ಯ ಅದು ಹೇಳ್ತದ, ನಾವು ಹಾಸಿಗೆ ಮೇಲಿರುವಾಗಲೇ, ಹಾಸಿಗೆ ಮೇಲಿದ್ದುಕೊಂಡು ಕರ್ತನನ್ನು ಸ್ಮರಿಸಬೇಕು. ಯಾವುದಕ್ಕಾಗಿ? ದೇವರೇ, ಇವತ್ತು ಜೀವ ಕೊಟ್ಟಿಲ್ಲಾರಪ್ಪ. ರಾತ್ರಿ ಎಷ್ಟೋ ಜನ ಮಲಗಿರ್ತಕ್ಕಂಥವ್ರು ಬೆಳಗ್ಗೆದ್ದೇಳುವಾಗ ಜೀವ ಇರುವುದಿಲ್ಲ. ಸೊ ಆದರೆ ಜೀವ ಕೊಡುವ ದೇವರನಿಗೆ ನಾವೇನು ಮಾಡಬೇಕು? ಬೆಳಗ್ಗೆ ಎದ್ದ ತಕ್ಷಣ, ದೇವರೇ ನಿನಗೆ ಸ್ತೋತ್ರಪ್ಪ, ಈ ಬೆಳಗಿನ ಜಾವದಲ್ಲಿ ಜೀವ ಕೊಟ್ಟಿಲ್ಲ ರಾಜ, ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕೆಂಬುದಾಗಿ. ಸೊ ಅಲ್ಲಿ ವಾಕ್ಯ ಹೀಗೆ ಹೇಳ್ತದ, ನಾನು ಹಾಸಿಗೆ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತೇನೆ ಎಂಬುದಾಗಿ. ಸೊ ರಾತ್ರಿ ಹಗಲಿ ಆತನಿಗೆ ನಾವು ಸ್ತೋತ್ರ ಸಲ್ಲಿಸಬೇಕೆಂಬುದಾಗಿ. ಸೊ ಸಮಯ ಹೆಚ್ಚಾಗಿ ಹೋಗ್ತಾ ಇದೆ. ನಾವು ಕೊನೆಯದಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಕೊನೆಯದಾಗಿ ಪ್ರಕಟಣೆ ಗ್ರಂಥಕ್ಕೆ ನಾವು ಬರೋಣ. ಪ್ರಕಟಣೆ 4ನೇ ಅಧ್ಯಾಯ 8ರಿಂದ 4ನೇ ಅಧ್ಯಾಯಕ್ಕೆ ಬರೋಣ. ಹಲ್ಲೆಲೂಯಾ. ಸೊ ಆ 4ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ಓದಿಕೊಂಡು ನಾವು ಮುಗಿಸಿಕೊಳ್ಳೋಣ. 4ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳ್ತಾ ಇದೆ. 8ನೇ ವಾಕ್ಯದಲ್ಲಿ, ಆ 4 ಜೀವಿಗಳಿಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ಹಲ್ಲೆಲೂಯಾ, ಏನಂತ? ಹಗಲಿ ಇರುಳು ಎಂಬುದಾಗಿ ವಿಶ್ರಮಿಸಿಕೊಳ್ಳದೆ. ಸ್ತೋತ್ರ ಅಂದ್ರ ನಾನ್ ಸ್ಟಾಪ್. ಪರಲೋಕದಲ್ಲಿ ಕರ್ತನಿಗೆ ಯಾವ ರೀತಿಯಾಗಿ ಸ್ತುತಿ ಸ್ತೋತ್ರ ಇದೆ ಅಂತ ನಾನ್ ಸ್ಟಾಪ್. ಸೊ ಪರಲೋಕದಲ್ಲಿ ದೇವದೂತರು ಕರ್ತನಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವುದಾದರೆ, ಭೂಲೋಕದಲ್ಲಿರುವಾಗ ದೇವರು ಕೊಟ್ಟಿರ್ತಕ್ಕಂಥ ಉಸಿರು ಕೊಟ್ಟಿರ್ತಕ್ಕಂಥ ಈ ಉಸಿರಲ್ಲಿ ನಾವೇನು ಮಾಡ್ಬೇಕಂತ? ಆತನಿಗೆ ವಿಶ್ರಮಿಸಿಕೊಳ್ಳದೆ, ಹಲ್ಲೆಲೂಯಾ.
ವಿಶ್ರಮಿಸಿಕೊಳ್ಳಂದ್ರೆ ರೆಸ್ಟ್ ಇಲ್ಲ. ಸೊ ಕಂಟಿನ್ಯೂಸ್ ಆಗಿ ಕರ್ತನಿಗೆ ಅಲ್ಲಿ ಸ್ತುತಿ ಸ್ತೋತ್ರ ಹೇಳಿದಂತೆ, ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಿರುವ ಆತನೆಂಬುದಾಗಿ. ಹಾಲೆಲೂಯ. ಆತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂತಕಾಲ ಅಂದರೆ ಹಳೆ ಕಾಲ, ವರ್ತಮಾನ ಕಾಲ ಈಗ, ಮತ್ತು ಭವಿಷ್ಯತ್ ಕಾಲ ಎಂಬುದಾಗಿ ಆತನು ಎಲ್ಲ ಕಾಲಗಳಲ್ಲಿ ಇರುವಾತನಾಗಿರುವ ದೇವರಿಗೆ ಏನು ಮಾಡಬೇಕಂತ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕೆಂಬುದಾಗಿ. ಹಾಲೆಲೂಯ. ನಿಮ್ಮ ಜೀವಿತದಲ್ಲಿ ಕರ್ತನಿಗೆ ನಾವು ಸ್ತುತಿ ಸ್ತೋತ್ರ ಹೇಳುವಾಗಲೇ ಆತನು ನಮ್ಮನ್ನು ಆಶ್ರಯಿಸುವ ದೇವರಾಗಿದ್ದಾರೆ. ಹಾಲೆಲೂಯ. ಆತನ ಪರಿಶುದ್ಧ ಆತ್ಮ ಶಕ್ತಿ ಪ್ರತಿಯೊಬ್ಬರನ್ನು ಆವರಿಸಿಕೊಳ್ಳುವುದು ಯಾವಾಗ? ಆತನನ್ನು ಸ್ತುತಿಸುವಾಗ, ಆತನನ್ನು ಕೊಂಡಾಡುವಾಗಲೇ. ಹಾಲೆಲೂಯ. ಸೊ ಹೀಗೆ ವಾಕ್ಯ ಹೇಳ್ತದ. ಸೊ ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಆತನು ಎಂದು ಹೇಳುತ್ತೇವೆ. ಯುಗಾಂತರಗಳಲ್ಲಿ ಜೀವಿಸುವನಾಗಿ ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ ಆ 4 ಜೀವಿಗಳು ಪ್ರಭಾವಮಾನ ಕೃತಜ್ಞತಾ ಸ್ತುತಿಸೋದನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನ ಮುಂದೆ ಹಾಕಿ, ಕರ್ತನೇ ನಮ್ಮ ದೇವರು, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ ಎಂಬುದಾಗಿ. ಸೊ ದೇವದೂತರು ಕರ್ತನನ್ನು ಸ್ತುತಿಸ್ತಾರೆ ಎಂಬುದಾಗಿ ಮತ್ತೆ ಹೇಳ್ತದ. ಯುಗಾಂತರಗಳಲ್ಲಿ ಜೀವಿಸುವ ಆತನನ್ನು ಆರಾಧಿಸ್ತಾರೆ ಎಂಬುದಾಗಿ. ಹಾಲೆಲೂಯ. ಸೊ ದೇವರು ಸ್ತುತಿ ಸ್ತೋತ್ರಕ್ಕೆ ಎಲ್ಲ ಸಮಯದಲ್ಲಿ ಆತನು ಯೋಗ್ಯನಾಗಿರುವ ದೇವರನ್ನು ನಾವು ಆರಾಧಿಸಬೇಕಾಗಿದೆ. ಹಾಲೆಲೂಯ. ಸೊ ಹಾಗಾಗಿ ದೇವರ ವಾಕ್ಯ ಹೇಳುವ ಹಾಗೆ ನಾವೆಲ್ಲ ಕ್ಷಣದಲ್ಲೂ ಎಲ್ಲ ಸಮಯದಲ್ಲೂ ಆತನಿಗೆ ಸ್ತುತಿ ಸ್ತೋತ್ರ ಹೇಳಬೇಕೆಂಬುದಾಗಿ. ಯಾವ ರೀತಿಯಾಗಿ ಆತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಾಗಿರುವ ಆತನು, ನನಗಾಗಿ ನಿನಗಾಗಿ ಪ್ರಾಣ ಕೊಟ್ಟಿರುವ ದೇವರು, ನನ್ನ ಪಾಪಗಳಿಗಾಗಿ ನಿನ್ನ ಪಾಪಗಳಿಗಾಗಿ ಆತನ ರಕ್ತ ಸುರಿಸಿರುವಾಗ ಆ ಮುಳ್ಳಿನ ಕಿರೀಟ ನನ್ನ ಪಾಪಗಳಿಗಾಗಿ ನನ್ನ ಶಾಪಗಳಿಗಾಗಿ ಕರ್ತನು ಮಾಡಿರುವಾಗ ಸೊ ನಾವು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕಾಗಿದೆ. ಸೊ ಯಾವ ರೀತಿಯಾಗಿ ಆತನಿಗೆ ಎಲ್ಲ ಕ್ಷಣದಲ್ಲೂ ದೇವರು ಎಲ್ಲ ಸಮಯದಲ್ಲಿ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಾಗಿರುವಾಗ. ಹಾಲೆಲೂಯ. ಸೊ ಎಲ್ಲ ಸಮಯದಲ್ಲಿ ಆತನು ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಾಗಿರುವಾಗ ನಾವು ಸ್ತೋತ್ರ ಹೇಳಬೇಕೆಂಬುದಾಗಿ ಸಮಯ ಹೆಚ್ಚಾಗಿ ಆಗ್ತಾ ಇದೆ. ಸೊ ದೇವರಿಗೆ ನಾವು ಏನು ಮಾಡಬೇಕಂತ ಎಲ್ಲ ಕ್ಷಣದಲ್ಲೂ ಸ್ತುತಿ ಸ್ತೋತ್ರ ಹೇಳಬೇಕೆಂಬುದಾಗಿ. ಆತನು ಅದಕ್ಕೆ ಯೋಗ್ಯನಾಗಿದ್ದೇನೆ. ಆತ ನನಗಾಗಿ ನಿನಗಾಗಿ ತನ್ನ ಪ್ರಾಣವನ್ನು ಕೊಟ್ಟು, ಅದಲ್ಲದೆ ಇವತ್ತು ನಾನು ನೀನು ಜೀವದಿಂದಿದ್ದೀವಿ ಅಂದ್ರೆ ಆತನ ಕೃಪೆಯಾಗಿದೆ. ಒಂದು ಕ್ಷಣ ಆತನ ಕೃಪೆ ಇಲ್ಲದಿದ್ದರೆ ನನ್ನ ಜೀವಿತ ಇರುತ್ತಿದ್ದಿಲ್ಲ. ಅದು ಹೆಚ್ಚಾಗಿ ನನ್ನ ಜೀವಿತದಲ್ಲಿ ದೇವರನ್ನು ಆರಿಸಿಕೊಳ್ಳದಿದ್ದರೆ ನಾನು ಮಣ್ಣಾಗಿ ಹೋಗ್ತಾ ಇದ್ದೆ. ಯಾಕಂದ್ರೆ ಆ ರೀತಿಯಾದ ಒಂದು ಪಾಪದಲ್ಲಿ, ಆ ರೀತಿಯಾದ ಒಂದು ಮೋಸದಲ್ಲಿ ನಾನು ಜೀವಿಸ್ತಕ್ಕಂಥ ನನ್ನನ್ನು ದೇವರು ಆರಿಸಿಕೊಂಡು ತನ್ನ ರಕ್ತದಿಂದ ನನ್ನನ್ನು ತೊಳೆದು, ಸೊ ಅದೇ ರೀತಿಯಾಗಿ ಪ್ರತಿಯೊಬ್ಬರನ್ನು ತೊಳೆದಿರುವಾಗ ಸೊ ನಾವೆಲ್ಲರೂ ಆತನಿಗೆ ಸ್ತೋತ್ರ ಹೇಳಬೇಕೆಂಬುದಾಗಿ, ಕೃತಜ್ಞತೆ ಸ್ತುತಿ ಸ್ತೋತ್ರ ಹೇಳಬೇಕೆಂಬುದಾಗಿ. ಸೊ ಈ ವಾಕ್ಯಕ್ಕಾಗಿ ಸ್ತೋತ್ರ ನಾವು ಪ್ರಾರ್ಥಿಸಿಕೊಳ್ಳೋಣ. ಹಾಲೆಲೂಯಾ. ಸ್ತೋತ್ರಿಸಪ್ಪ, ಈ ವಾಕ್ಯಕ್ಕಾಗಿ ಸ್ತೋತ್ರಿಸಪ್ಪ. ಹೌದು ರಾಜ, ದಿನದ 24 ಗಂಟೆಗಳು ಎಲ್ಲ ಸಮಯದಲ್ಲಿ ಸ್ತುತಿ ಸ್ತುತಿಗೆ ಯೋಗ್ಯನಾಗಿರುವ ದೇವರು ನೀನಾಗಿರುವಾಗ ನಿನ್ನನ್ನು ಸ್ತುತಿಸುವ ಭಾಗ್ಯವನ್ನು ಕೊಟ್ಟಿದೆ ರಾಜ. ಇದನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ಹೆಚ್ಚಾದ ಸ್ತುತಿ ಸ್ತೋತ್ರ ಉಂಟಾಗಲಿ ರಾಜ. ಎಲ್ಲ ಕೃತಜ್ಞತೆ ಸ್ತುತಿ ಸ್ತೋತ್ರ ಉಂಟಾಗಲಿ ರಾಜ. ಇನ್ನು ಹೆಚ್ಚಾಗಿ ರಾಜ, ಬಲವಾಗಿ ರಾಜ, ಯೇಸುವೇ ನಿನ್ನನ್ನು ಸ್ತುತಿಸುವಾಗ ರಾಜ ನೀನು ಸಹಾಯ ಮಾಡು. ನಿನ್ನ ಪರಿಶುದ್ಧಾತ್ಮ ಹಸ್ತ ಎಲ್ಲರನ್ನ ಆವರಿಸಿಕೊಳ್ಳಲಿ ಕರ್ತನೆ. ಹಾಲೆಲೂಯಾ. ನಿನ್ನ ಕೃಪೆಯಲ್ಲಿ ಮರೆ ಮಾಡು, ಬಲಪಡಿಸಿ ರಾಜ. ಸಪ ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆ, ಒಂದು ಆರೋಗ್ಯ, ಸಮಾಧಾನ ಉಂಟಾಗಲಿ ಕರ್ತನೆ. ಹಾಲೆಲೂಯಾ. ನಿನ್ನ ಆರಾಧನೆ ತಡೆಯಾಗಿ ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ನಿನ್ನ ಕೃಪಾಸ್ತರಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.